ರೇಣುಕಾಸ್ವಾಮಿ ಹತ್ಯೆ ಆರೋಪಿ ದರ್ಶನ್ಗೆ ಗುಡ್ ನ್ಯೂಸ್ ಇದು. ಮತ್ತೆ ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 3ನೇ ಬಾರಿಗೆ ಮೈಸೂರಿಗೆ ತೆರಳೋದಕ್ಕೆ ಕೋರ್ಟ್ ಅಸ್ತು ಅಂದಿದೆ. 3ನೇ ಬಾರಿಗೀಗ ಪರ್ಮಿಷನ್ ಕೊಟ್ಟಿರೋದು ದರ್ಶನ್ಗೆ ಮೈಸೂರಿಗೆ ಹೋಗೋದಕ್ಕೆ. ಫೆಬ್ರವರಿ 8ರವರೆಗೂ ಸಹ ಮೈಸೂರಿಗೆ ತೆರಳಲು ಅವಕಾಶವನ್ನ ನೀಡಲಾಗಿದೆ. 57ನೇ ಸೆಷನ್ಸ್ ಕೋರ್ಟ್ನಿಂದ ಅನುಮತಿಯನ್ನ ನೀಡಿ ಆದೇಶವನ್ನ ನೀಡಲಾಗಿದೆ. ಷರತ್ತುಬದ್ಧ ಜಾಮೀನಿನ ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ. ಈಗ ಫೆಬ್ರವರಿ 8ರವರೆಗೂ ಸಹ ಮೈಸೂರಿಗೆ ತೆರಳೋದಕ್ಕೆ ಅವಕಾಶವನ್ನ ಪಡೆದುಕೊಂಡಿದ್ದಾರೆ. ಇದು 3ನೇ ಬಾರಿಗೆ ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ ಪಡೆದುಕೊಂಡಿರುವಂತಹ ಅವಕಾಶ. 57ನೇ ಸೆಷನ್ಸ್ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಮೊದಲಿಗೆ ತಾಯಿಯನ್ನ ನೋಡ್ಬೇಕು, ಅವ್ರಿಗೆ ಹುಷಾರಿಲ್ಲ, ಹಾಗೆ ಸಾಕು ಪ್ರಾಣಿಗಳನ್ನ ನೋಡ್ಬೇಕು, ಹಾಗಾಗಿ ನಾನು ಮೈಸೂರಿಗೆ ಹೋಗ್ಲೇಬೇಕು ಅಂತ ಪರ್ಮಿಷನ್ ಪಡೆದುಕೊಂಡಿದ್ರು. ಈಗ 3ನೇ ಬಾರಿಗೆ ಪರ್ಮಿಷನ್ ಪಡೆದುಕೊಂಡಿದ್ದಾರೆ. ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿರುವಂತಹ ದರ್ಶನ್ ಫೆಬ್ರವರಿ 8ರವರೆಗೂ ಸಹ ಮೈಸೂರಿಗೆ ಹೋಗೋದಕ್ಕೆ ಅವಕಾಶವನ್ನ ಪಡೆದುಕೊಂಡಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ ಅನುಮತಿಯನ್ನ ನೀಡಿ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ಮತ್ತೆ ಮೈಸೂರಿಗೆ ದರ್ಶನ್ ಹೊರಡಲಿದ್ದಾರೆ. 6 ತಿಂಗಳ ಜೈಲು ವಾಸದ ಬಳಿಕ ಪವಿತ್ರ ಸ್ನಾನ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪವಿತ್ರ ಗೌಡ ಭಾಗಿಯಾಗಿದ್ದಾರೆ. ಮೌನಿ ಅಮಾವಾಸ್ಯೆ ಎಂದು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಪವಿತ್ರ. ಈ ಪವಿತ್ರ ಸ್ನಾನದ ಬಳಿಕ ನೆಗೆಟಿವ್ ಎನರ್ಜಿ ಎಲ್ಲ ಮಾಯ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಪವಿತ್ರ. ಗಂಗೆ ಒಡಲಲ್ಲಿ ದೋಣಿಯಲ್ಲಿ ಕುಳಿತು ಪವಿತ್ರ ವಿಡಿಯೋ ಮಾಡಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ದೃಶ್ಯವನ್ನ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. 6 ತಿಂಗಳ ಜೈಲು ವಾಸದ ಬಳಿಕ ಪವಿತ್ರ ಗೌಡ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಮೌನಿ ಅಮಾವಾಸ್ಯೆಯ ದಿನ. ಜೊತೆಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಸಹ ಪೋಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.